ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಯಾವಾಗ ಕೊಡ್ತಾರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ? ಮೇಡಮ್ ನೋಡಿ, ಇವತ್ತು ನಡೀತಾ ಇರ್ತಕ್ಕಂಥ ಈ ಘಟನೆಗಳಿಗೆ ಕೇಂದ್ರ ಸರ್ಕಾರ ಏನೇನು ಆಕ್ಷನ್ ತೆಗೆದುಕೊಬೇಕು ಎಲ್ಲವನ್ನು ತೆಗೆದುಕೊಂಡಿದೆ. ಈ ರಾಜ್ಯದಲ್ಲಾಗಿರ್ಬೋದು ಅಥವಾ ಈ ದೇಶದಲ್ಲಾಗಿರ್ಬೋದು. ಇದಕ್ಕಿಂತ ಮುಂಚೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗೇ ಇಲ್ಲ ಅಂತ ಹೇಳಂಗಿಲ್ಲ. ತುಂಬ ಬಾರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದಾವೆ. ರಾಜ್ಯದಲ್ಲೂ ಸಹ ತುಂಬ ಬಾರಿ ಆಗಿದ್ದಾವೆ. ರಾಜ್ಯದಲ್ಲಿ ನೀವು 2013ರಿಂದ 2025 ತಗೊಳ್ಳಿ. ಮೊನ್ನೆ KPSC ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು. SSLC ಪೂರ್ವ ಸಿದ್ಧತಾ ಪರೀಕ್ಷೆ ಲೀಕ್ ಆಯಿತು. ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಪತ್ರಿಕೆ ಲೀಕ್ ಆಯಿತು. ನಿಮಗೆ ಮಾತಾಡಕ್ ಬಿಡಲ್ಲ ಅನ್ನೋ ಅಪವಾದ ನನ್ನ ಮೇಲೆ ಇರೋದ್ರಿಂದ ನಾನು ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ. ನೀವು ಮಾತಾಡ್ರಿ, ಆಮೇಲೆ ನಾನು ನಿಮ್ಗೆ ಈಗ ಯಾಕೆಂದ್ರೆ ನಾನು ಡಿಸ್ಟರ್ಬ್ ಅನ್ನೋದಕ್ಕಿಂತ ಜನಗಳಿಗೆ ಏನು ನಿಜ ಇದೆ ಅದನ್ನ ನಾನು ತೋರಿಸ್ಲಿಕ್ಕೆ ಬರಬೇಕಾಗುತ್ತೆ. ಒಂದು ಮೇಡಮ್ ಹೇಳಲಿಕ್ಕೆ ಬರಬೇಕಾಗುತ್ತೆ. ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋ ಕಾರಣದಿಂದ ಅಲ್ಲಿರ್ತಕ್ಕಂಥ ಸಿಸ್ಟಮ್ನ ಸರಿ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಅದನ್ನ ನಾವು ಮಾಡ್ತಾ ಇದ್ದೀವಿ. ಡೇ 1ನಿಂದಲೂ ನಮ್ಮ ಜವಾಬ್ದಾರಿ. ಯಾವಾಗ ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತೋ 2 ದಿವಸಕ್ಕೆ CBI ಫಾರ್ಮ್ ಆಗುತ್ತೆ. ಅದಾದ 10 ದಿವಸಕ್ಕೆ ಎಲ್ಲರೂ ಅರೆಸ್ಟ್ ಆಗುತ್ತೆ. ಅದಾದ ಮೇಲೆ ತದನಂತರ ಎಷ್ಟು ಜನ ಇದ್ದು ಅದನ್ನೆಲ್ಲರೂ ಒಳಗಡೆ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಮ್ಮ ಜವಾಬ್ದಾರಿಯನ್ನು ಏನು ಮಾಡಬೇಕು ಪ್ರತಿಯೊಂದನ್ನು ಮಾಡಿದ್ದೀವಿ. CBI ಸ್ವತಃ ಇಮ್ಮಿಡಿಯೇಟ್ ಆಕ್ಷನ್ ಚಾರ್ಜ್ ಶೀಟನ್ನು ಸಲ್ಲಿಸುತ್ತೆ. ಸುಪ್ರೀಂ ಕೋರ್ಟಿಂದ ತೀರ್ಪು ಬರುತ್ತೆ. ಇದರೊಳಗಡೆ ಯಾವುದೇ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿಲ್ಲ, ಯಾವುದೇ ಸರ್ಕಾರಿ ಅಧಿಕಾರಿಗಳು ಪಾಲ್ಗೊಂಡಿಲ್ಲ, ಯಾವುದೇ ಸರ್ಕಾರಿ ಸಚಿವ ಪಾಲ್ಗೊಂಡಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ನೇರವಾಗಿ ಹೇಳಿದೆ. ಆ್ಯಂಡ್ CBI ಚಾರ್ಜ್ ಶೀಟ್ನಲ್ಲೂ ಆಗಿದೆ. ತದನಂತರ ಇವತ್ತು ಆಗಿರ್ತಕ್ಕಂಥದ್ದನ್ನು ಸರಿ ಮಾಡ್ತಕ್ಕಂಥದ್ದು ನೋಡ್ಬೇಕು. ಇವತ್ತು ಶಿಕ್ಷಣ ಸಚಿವರ ರಾಜೀನಾಮೆ ನೀವು ಕೇಳ್ತಾ ಇರ್ಬೋದು. ಆದರೆ ಶಿಕ್ಷಣ ಸಚಿವರು ಅವರ ಜವಾಬ್ದಾರಿಯನ್ನ ಏನೇನು ಮಾಡಬೇಕು ಅದನ್ನ ಮಾಡಿದ್ದಾರೆ. ಅವರ ಇದೊಂದು ದೊಡ್ಡ ಆಗ್ಬಾರ್ದಾಯ್ತು ಈ ದೇಶದಲ್ಲಿ ಆಗಿರೋ ಕಾರಣದಿಂದ ಅವ್ರ ಕೆಲಸವನ್ನ ಕರೆಕ್ಟ್ ಆಗಿ ಮಾಡಿದ್ದಾರೆ. ಸೊ ಈ ಸಿಸ್ಟಮ್ ಅನ್ನ ಸರಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಕರ್ತವ್ಯ. ಅದನ್ನ ನಾವು ಮಾಡೇ ಮಾಡ್ತೀವಿ. ಇವತ್ತು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ನಾವು ಮಾಡಿದೀವಿ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ಯಾರ್ಯಾರು ಇವತ್ತು ಬರೀ ನೀಟ್ ಪರೀಕ್ಷೆ ಅಂತಲ್ಲ, ಇವತ್ತು ರಾಜ್ಯದಲ್ಲಿ ಆಗಿರ್ತಕ್ಕಂಥದ್ದಾಗಿರ್ಬೋದು 2013ರಿಂದ ಅಲ್ಲಿ ಪ್ರತಿಭಟನೆಗೆ ಕೂತಿದ್ದಾರಲ್ಲ ಸರ್, ಅವ್ರ ಮೇಲೆ ಏನು ದೌರ್ಜನ್ಯ ನಡೀತಲ್ಲ ಸರ್ ಪೊಲೀಸರ ಮೇಲೆ, ಪೊಲೀಸರ ಮುಖಾಂತರ. ಅವ್ರಿಗೆ ಈ ಭಾಷಣ ಗೊತ್ತಿಲ್ಲ, ಈ ಭಾಷಣ ಗೊತ್ತಿಲ್ವಾ ಅವ್ರಿಗೆ? ನೀವು ಮಾಧ್ಯಮದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಒಂದು ಹ್ಯಾಂಗಲ್ ಅಲ್ಲಿ ತೋರಿಸ್ತಿದ್ದೀರಿ. ಯಾವುದು ಅಂತ ನಾನು ಹೇಳ್ಬಿಡ್ತೀನಿ ಮೇಡಮ್. ಇವತ್ತು ವಿದ್ಯಾರ್ಥಿಗಳ ಹಲ್ಲೆ ಯಾಕಾಯ್ತು ಅಂತಕ್ಕಂಥದ್ದು ನೋಡ್ಬೇಕಾಗತ್ತೆ. ವಿದ್ಯಾರ್ಥಿಗಳು ಮೊದಲು ಏನ್ ಮಾಡಿದ್ರು ಅಂತಕ್ಕಂಥದ್ದು ನೋಡ್ಬೇಕಾಗತ್ತೆ. ಎಷ್ಟು ಜನ ಸಾಯಿಸಿದ್ರು ಅಲ್ಲ, ಎಷ್ಟು ಜೀಪ್ಗಳಿಗೆ ಬೆಂಕಿ ಇಡಕ್ ಹೋದ್ರು, ಎಷ್ಟು ಜೀಪ್ಗಳಿಗೆ ಬೆಂಕಿ ಇಡಕ್ ಹೋದ್ರು. ನೀವು ವಿಜುವಲ್ಸ್ ಹಾಕಿ, ಬೆಂಕಿ ನಿಮ್ಮ ಹತ್ರ ಅಂಕಿಅಂಶ ನನ್ನ ಹತ್ರ ವಿಡಿಯೋ ತೋರಿಸ್ತೀನಿ. ಸ್ವತಃ ಒಬ್ಬ ನಾನ್ ಕೇಳ್ತಾರೋ ಪ್ರಶ್ನೆ ತುಂಬಾ ನ್ಯಾಯಯುತವಾಗಿದೆ. ಹೌದಾ? ಹೌದಾ? ಎಸ್, ವಿದ್ಯಾರ್ಥಿಗಳು ಕೇಳಿಸ್ಕೊಳ್ಳಿ ಸರ್. ನಿಜವಾಗ್ಲೂ ಕೈ ಹೊಡೆಯಲ್ಲ. ಒಂದ್ ನಿಮಿಷ, ವಿದ್ಯಾರ್ಥಿಗಳು ಬೆಂಕಿ ಇಡಲ್ಲ. ಒಂದ್ ನಿಮಿಷ. ವಿದ್ಯಾರ್ಥಿಗಳು ಯಾವತ್ತೂ ಈ ದೇಶದ ವಿರುದ್ಧ ಮಾಡ್ಕೊಳ್ಳಲ್ಲ. ವಿದ್ಯಾರ್ಥಿಗಳ ಬೆನ್ನಿನ ಮೇಲೆ ಹೆಗಲಿನ ಮೇಲೆ ಬಂದು ಕೊಡಿತಾ ಇರ್ತಕ್ಕಂಥ ದೇಶದ್ರೋಹಿಗಳು. ದಿಲೀಪ್, ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದವರು ದೇಶದ್ರೋಹಿಗಳು, ವಿದ್ಯಾರ್ಥಿಗಳ ತಲೆ ಹೊಡೆದವರು ದೇಶದ್ರೋಹಿಗಳು, ವಿದ್ಯಾರ್ಥಿಗಳ ಕೈ ಕಾಲು ಮುರಿದವರು ದೇಶದ್ರೋಹಿಗಳು. ಯಾಕೆ 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 ನೀವು ಸಂಸತ್ತು ನುಗ್ಗಕ್ಕೋಗಿಲ್ವೇ? ನೀವು ಬಿಜೆಪಿ ಸಂಸತ್ತು ನುಗ್ಗಕ್ಕೋಗಿಲ್ವೇ? ನೀವು ಮಾಡಿಲ್ವೇನ್ರಿ ಹೋರಾಟಗಳು? ಒಂದ್ ನಿಮಿಷ, ನನಗೆ ಅದೆಲ್ಲ ಬೇಡ್ರಿ, ಭಾಷಣ ಹೊಡಿಬೇಡಿ ದಿಲೀಪ್ ಪ್ಲೀಸ್. ನಾನು ನಿಮ್ಗೆ ಬಿಟ್ಟಿದ್ದೀನಿ. ವಿದ್ಯಾರ್ಥಿಗಳು ಎಷ್ಟು ಪೊಲೀಸ್ ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ ಅಂಕಿ ಕೊಡಿ. ಪೊಲೀಸ್ ವಾಹನಗಳಿಗೆ ಸುಮಾರು 170 ಜನ ಪೊಲೀಸ್ನವರಿಗೆ ಮಾರಣಾಂತಿಕ ಹಲ್ಲೆ ಆಗಿದೆ. ಸುಮಾರು 18ರಿಂದ 20 ಪೊಲೀಸ್ ಜೀಪ್ಗಳು ಜಖಂಗೊಂಡಿದ್ದಾವೆ. ಸರ್, ಅಧಿಕೃತ ಅಂಕಿಅಂಶಗಳು ಎಲ್ಲಿದ್ದಾವೆ? ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗುತ್ತೆ, ತೆಗೆದುಕೊಳ್ಳಿ. ನೀವು ಮೀಡಿಯಾ ನಿಮಗೆ ಜವಾಬ್ದಾರಿ ಇರುತ್ತಲ್ಲ, ತೆಗೆದುಕೊಳ್ಳಿ. ನಾನು ಹೇಳಿ ಸುಳ್ಳಾದ್ರೆ ಹೇಳಿ, ದಿಲೀಪ್ ಹೇಳಿ ಸುಳ್ಳು ಅಂತ ಹೇಳಿ. ವಿದ್ಯಾರ್ಥಿಗಳು ಕೊಡಿ ಅಂಕಿಅಂಶ. ನೋಡಿ, ಮಾರಣಾಂತಿಕ ಹಲ್ಲೆ ಆಗಿದ್ದಾವೆ 170 ಜನ ಪೊಲೀಸ್ನವರಿಗೆ. ಇಡೀ ಇತಿಹಾಸದಲ್ಲಿ ಯಾವ ವಿದ್ಯಾರ್ಥಿಗಳು ಸಹ ಪೊಲೀಸ್ನವರ ಮೇಲೆ ಹಲ್ಲೆ ಆಗಿರ್ಬೋದು ಅಥವಾ ಈ ದೇಶದ ಸಾರ್ವಜನಿಕ ಆಸ್ತಿ ಮೇಲೆ ಹಲ್ಲೆ ಆಗಿರ್ತಕ್ಕಂಥ ಇತಿಹಾಸನೇ ಇಲ್ಲ. ಆಟಿಟ್ಯೂಡ್ಗೆನೆ ವಿದ್ಯಾರ್ಥಿಗಳು ಈಗ ರೊಚ್ಚಿಗೆ, ಈ ಆಟಿಟ್ಯೂಡ್ ಇದೆಯಲ್ಲ, ಇದಕ್ಕೆ ವಿದ್ಯಾರ್ಥಿಗಳು ರೊಚ್ಚಿಗೆದ್ದಿರೋದು. ವಿದ್ಯಾರ್ಥಿಗಳು ಯಾರು ಸಹ ಸಾರ್ವಜನಿಕ ಆಸ್ತಿಗಳ ಮೇಲೆ ಹಲ್ಲೆ ಮಾಡಲ್ಲ, ಪೊಲೀಸ್ನವರ ಹಲ್ಲೆ ಮಾಡಲ್ಲ, ಅಥವಾ ಈ ದೇಶದ ಸಂಸತ್ತಿನ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಹೋಗಲ್ಲ. ಕಂಪ್ಲೀಟ್ ಪ್ರೊಪಗಂಡಾ ಮೇಡಮ್, ಇಟ್ಸ್ ಕಂಪ್ಲೀಟ್ ಪ್ರೊಪಗಂಡಾ. 20 ಸೆಕೆಂಡ್ ಟೈಮ್ ಕೊಡಿ ನನಗೆ ಮಾತಾಡಕ್ಕೆ, ನಾನು ಹೇಳ್ತೀನಿ. ಅಭಿಜಿತ್ ದೀಪ್ಕೆ ಅಂತಕ್ಕಂಥ ಒಬ್ಬ ವ್ಯಕ್ತಿ ಎಲ್ಲೋ ಕೂತ್ಕೊಂಡು ಅಮೆರಿಕದಲ್ಲಿ ಕೂತ್ಕೊಂಡು ಒಂದು ಪೇಜ್ ಅನ್ನ ರೆಡಿ ಮಾಡ್ಕೊಂಡು, ಒಂದು ನಿಮಿಷ ಕೇಳಿಸ್ಕೊಳ್ಳಿ ಮೇಡಮ್, ಮಾತಾಡಕ್ಕೆ ಬಿಡಲ್ಲ ಅಂತ 20 ಸೆಕೆಂಡ್ ಟೈಮ್ ಕೊಡ್ತಾ ಇಲ್ಲ. ನೀವು ಬಗ್ಗೆ ಮಾತಾಡ್ತಿದ್ರಲ್ಲ, ಕರೆಕ್ಟ್, ನೀವು ನ್ಯಾಯಯುತವಾಗಿ ಮಾತಾಡ. ದೀಪ್ಕೆ ದೇಶದ್ರೋಹಿ, ದೀಪ್ಕೆ ಪ್ರೊಪಗಂಡಾ ಪ್ಲೇಯರ್,
ದೀಪ್ಗೆ ಟೂಲ್ ಕಿಟ್, ದೀಪ್ಗೆ ನಾವು ಒಗ್ದು ಒಳಗಾಕಿ ಅವ್ರಿಗೆ ಧರಣಿ ಮಾಡೋದಕ್ಕೆ ಯಾರು ಈ ದೇಶದ ವಿರುದ್ಧ ನಡ್ಕೊಳ್ತಕ್ಕಂಥ ಯಾರು ಬಿಡಲ್ಲ, ಯಾರು ಬಿಡಲ್ಲ. ಸೋನಂ ವಾಂಚುಕ್ ಮುಂದೆ ತಗೊಂಡ್ರು. ಸೋನಂ ವಾಂಚುಕ್ ಕತೆ ಏನಾಯ್ತು ಈಗ? ಎಲ್ಲಿಗೆ ಬಿಟ್ರು ಸೋನಂ ವಾಂಚುಕ್? ದಿಲೀಪ್ ಅವರು ಅಭಿಜಿತ್ ದೀಪ್ಗೆ ಆತ ಏನು ಪ್ರೊಪಗಂಡ ಅಲ್ವಾ, ಅವ್ನ ಅರೆಸ್ಟ್ ಮಾಡಿದ್ರ? ಖಂಡಿತ ಮಾಡ್ತೀವಿ. ಮಾಡ್ತೀವಿ, ಬದನೆಕಾಯಿ ಎಲ್ಲ ಬೇಡ. ಅರೆಸ್ಟ್ ಮಾಡಿದ್ರೆ ಮತ್ತೆ ನಾಳಿಗೆ ಇದೇ ಮೀಡಿಯಾಗಳು, ಬೇರೆ ಬೇರೆ ಮೀಡಿಯಾಗಳು ಸುಮ್ನೆ ಚೀರಾಡ್ತಾರೆ ಅಭಿಜಿತ್ ದೀಪ್ಗೆ ಒಳಗಡೆ ಹಾಕ್ಬಿಟ್ರು ಅಂತ ಹೇಳಿ. ಕಾನೂನು ಪ್ರಕಾರ ಅವ್ರು ತಪ್ಪು ಮಾಡಿದ್ರೆ ಅಂದ್ರೆ ಮೀಡಿಯಾಗೆ ಹೆದರಿ ಮೀಡಿಯಾಗೆ ಹೆದರಿ ಅರೆಸ್ಟ್ ಮಾಡ್ತಿಲ್ವಾ? ಮೀಡಿಯಾಗೆ ಹೆದರಿ ಅರೆಸ್ಟ್ ಮಾಡ್ತಿಲ್ವಾ? ಮೀಡಿಯಾಗೆ ಹೆದರಿ ಅರೆಸ್ಟ್ ಮಾಡ್ತಿಲ್ವಾ? ಅದೇ ಮೀಡಿಯಾಗೆ ಹೆದರಿ ಅವ್ರ ಜೊತೆ ಮಾತುಕತೆ ನಡೆಸ್ತಾರೆ. ನಿಮ್ಮ ಸಚಿವರಿಗೆ ಬುದ್ಧಿ ಇಲ್ಲ ಅವ್ರಿಗೆ. ಕಾನೂನು ಪ್ರೊಪಗಂಡಿಸ್ಟ್ ಜೊತೆಗೆ ಮಾತುಕತೆ ನಡೆಸ್ತಾರಲ್ಲ, ಬುದ್ಧಿ ಇಲ್ಲ ಅವ್ರಿಗೆ. ದಿಲೀಪ್ ಅವರೇ, ಅದೆಲ್ಲ ಬೇಡ. ನೀವು ಅಂದ್ರಲ್ಲ ಈಗ ಇಬ್ರು ಮಂತ್ರಿಗಳು ಆ ಪ್ರೊಪಗಂಡ ಮಾಡೋನ್ ಜೊತೆ ಯಾಕೆ ಮಾತಾಡಿದ್ರು? ತಲೆ ಕೆಟ್ಟಿದ್ಯಾ ನಿಮ್ಮ ಮಂತ್ರಿಗಳಿಗೆ? ತಲೆ ಕೆಟ್ಟಿದ್ಯಾ ಅವ್ರಿಗೆ? ವಿದ್ಯಾರ್ಥಿಗಳು ಸತ್ತೋದ್ರು, ರಾಜೀನಾಮೆ ಹೇಳ್ರಿ. 11 ಜನ ವಿದ್ಯಾರ್ಥಿಗಳು ರಾಜ್ಯದಲ್ಲಿ ಸತ್ತೋಗ್ಬಿಟ್ರು. ಡಿ ಕೆ ಶಿವಕುಮಾರ್ ಒಂದ್ ನಿಮಿಷ ಮಾತಾಡ್ಬೇಕು. ನಿಮಗಿಂತ ಬಾಳ್ ಕೇಳಿವ್ ನಾವು. ನಮ್ಮ ಹೇಳ್ಕೊಡ್ಬೇಡ್ರಿ. ಒಂದ್ ನಿಮಿಷ ಇದೇ ಕೆಪಿಎಸ್ಸಿ ಎಕ್ಸಾಮ್ ಯಾಕೆ ಮಾತಾಡಬಾರ್ದು? ಕೆಪಿಎಸ್ಸಿ ಎಕ್ಸಾಮ್ ಪೇಪರ್ ಲೀಕ್ ಆದಾಗ ಯಾಕೆ ರಾಜೀನಾಮೆ ಕೊಡ್ಲಿಲ್ಲ? ಸುಮ್ಮನೆ ಬಡ್ಕಬೇಡಿ. ಯಾಕೆ ರಾಜೀನಾಮೆ ಕೊಡ್ಲಿಲ್ಲ? ಶಿವಕುಮಾರ್ ಕೇಳ್ತಿಲ್ಲ ನೀವು ರಾಜೀನಾಮೆ ಕೊಡ್ರಿ ಅಂತ ಹೇಳಿ. ಈ ದೇಶದ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳು ನ್ಯಾಯಯುತವಾದಂತಹ ಬೇಡಿಕೆಗಳಿಗೆ ನಾವು ಸ್ಪಂದಿಸ್ತೀವಿ. ಆದ್ರೆ ಅವರಿಂದ ಇರ್ತಕ್ಕಂಥ ದೇಶದ್ರೋಹಿಗಳನ್ನ ಬಿಟ್ಟು ಬರಬೇಕು. ಒಂದ್ ನಿಮಿಷ ದೇಶದ್ರೋಹಿಗಳನ್ನ ಎಷ್ಟು ಜನ ಕಂಡಿಡಿದು ಒಳಗಾಕಿದ್ದೀರಿ? ಯಾರ್ಯಾರು ದೇಶದ ವಿರುದ್ಧವಾಗಿ ಘೋಷಣೆ ಕೂಗ್ತಾ ಇದ್ದಾರೆ, ಭಾರತ ತೇರೆ ತುಕಡೆ ಹೋಂಗೆ ಅಂತ ಹೇಳ್ತಾ ಹೌದು ದಿಲೀಪ್ ಅವರೇ, ಮೊಹಮ್ಮದ್ ಖಾಲಿದ್ ಯಾರ್ಯಾರು ಬೇರೆ ದೇಶದ ಮೂರ್ ಸರಿ ಬಂದಿರಿ, ಮೂರ್ ಸಲ ಇದನ್ನೇ ಭಾಷಣ ಹೊಡೆದಿರಿ. ನೀವು 3 ಸಲ ಬಂದಿರಿ ಡಿಬೇಟ್ಗೆ, ಇದೇ ಭಾಷಣ ಹೊಡೆದಿರಿ. ನಾ ಕೇಳ್ಕೊಂಡಿದ್ದೀನಿ. ಒಂದ್ ನಿಮಿಷ. ಹೌದು ಸತ್ಯ, ಹೌದು, ನಾನು ಎಂಡೋರ್ಸ್ ಇಟ್.